ಇಲ್ಲಿ ಒಳ್ಳೇದು ಕೆಟ್ಟದು ಅಂತ ಕೂತ್ಕೊಂಡು ಡಿಸೈಡ್ ಮಾಡಕ್ ನನಗೆ ಟೈಮ್ ಇಲ್ಲ. ಮಸ್ತಾನೆ ಯಾರು ಗೊತ್ತೇನೋ, ಬೆಂಗಳೂರಿಗೆ ದೊಡ್ಡ ದಾದ, ಅಂಡರ್ ವರ್ಲ್ಡ್ ಡಾನು. ಇಮ್ಮಿಡಿಯೇಟ್ ಆಗಿ ಊರು ಹೊರಟ್ಬಿಡೋ. ಆಗಿದೊಂದು ಚಿಕ್ಕ ಆಕ್ಸಿಡೆಂಟು, ಇದಕ್ಕೆ ಯಾರು ಕಾರಣ ಅಲ್ಲ ಅನ್ನೋದನ್ನ ಹೇಗೆ ಅರ್ಥ ಮಾಡಿಸ್ಬೇಕು ಅನ್ನೋದೇ ನನಗೆ ಗೊತ್ತಾಗ್ತಿಲ್ಲ. ನೀನ್ ಹೇಳೋದು ನನಗೆ ಅರ್ಥ ಆಗತ್ತೆ ಪ್ರಬಲ, ಆದ್ರೆ ಹನುಮಂತಿಂದ ನೋಡೋರ್ಗೆ ಅರ್ಥ ಆಗ್ಬೇಕಲ್ಲ. ಅಮ್ಮ ಮಗಳು ದೂರ ದೂರ ಅಂತಿದ್ರು, ಇವಾಗ ಅವ್ರಮ್ಮ ಇಲ್ಲಿಗೆ ಬಂದು ಅವ್ರ ಮಗಳನ್ನ ವಹಿಸ್ಕೊಂಡು ಬಾಯಿಗೆ ಬಂದ ಹಾಗೆ ಮಾತಾಡ್ತಾ ಇದ್ದಾಳೆ. ಇದನ್ನೆಲ್ಲ ನೋಡಿದ್ರೆ ಕೋಪ ಬರೋದಿಲ್ವಾ? ಆಟ ಆಡ್ತಾ ಇರ್ಬೇಕಾಗಿರೋ ಒಂದು ಸ್ಮಾಲ್ ಇನ್ಸಿಡೆಂಟ್ ನ ಕೊಲೆ ಮಾಡಕ್ ಹೊರಟ್ವಿ ಅಂತ ಬಿಂಬಿಸಿ ಮಾತಾಡ್ತಾ ಇದ್ರಲ್ಲ, ಇದನ್ನೆಲ್ಲ ಕೇಳ್ತಾ ಇದ್ರೆ ಅಮ್ಮ ಮಗಳು ಇಬ್ರಿಗೂ ಕಪಾಳ ಹೊಡೆದು ಮನೆಯಿಂದ ಆಚೆ ಹಾಕ್ಬೇಕು ಅನಿಸ್ತು. ಆದ್ರೆ ಹಾಗೆ ಮಾಡಿದ್ರೆ ಅವ್ರು ಹೇಳ್ದ ಹಾಗೆ ನಾವು ಮಾಡೋರು ಅಂತ ಆಗೋಗತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಎಲ್ಲದನ್ನು ಸಹಿಸ್ಕೊಂಡು ಸುಮ್ಮನೆ ಇದ್ದೆ. ನಮ್ಮ ಫ್ಯಾಮಿಲಿನಲ್ಲಿ ಏನಾಗ್ತಾ ಇದೆ ಅಂತಾನೆ ನನಗೆ ಅರ್ಥ ಆಗ್ತಾ ಇಲ್ಲ. ಛೇ, ಇವಳೇನು ಒಂದೊಂದು ಕ್ಷಣನೂ ಒಂದೊಂದು ರೀತಿ ಮಾತಾಡ್ತಾ ಇದ್ದಾಳೆ. ನಿನ್ನೆ ನೋಡಿದ್ರೆ ಆಕ್ಸಿಡೆಂಟ್ ಮಾಡಿಸ್ದವನು ಸಿಕ್ಕಿದ್ರೆ ಸಾಕು, ಅವನಿಗೆ ಹೇಳಿ ಕಾವೇರಿ ದೇಹನ ಸಿಗದೆ ಇರೋ ಹಾಗೆ ಆಕ್ಸಿಡೆಂಟ್ ಮಾಡಿಸ್ಬೇಕು ಅಂತ ಹೇಳಿದ್ಲು. ಈಗ ಅದೇ ರೀತಿ ಒಂದು ಪ್ರಯತ್ನ ಪಟ್ರೆ ಅದಕ್ಕೆ ಬಾಯಿಗೆ ಬಂದಂಗೆ ಬೈತಿದ್ದಾಳೆ. ಇವಳನ್ನ ನಂಬ್ಕೊಂಡು ಇವಳಿಗೆಲ್ಲಾನು ಹೇಳಿ ಕಾವೇರಿಗೆ ಏನಾದರೂ ಒಂದು ಗತಿ ಕಾಣಿಸೋದಕ್ಕೆ ಹೋದ್ರೆ ನನ್ನ ಕತೆ ಮುಗಿದೋಗುತ್ತೆ ಅಷ್ಟೇ. ನಿನ್ನೆ ಇವಳು ಮಾತನ್ನ ಕೇಳಿ ಆಕ್ಸಿಡೆಂಟ್ ಹಿಂದೆ ಇರೋ ವ್ಯಕ್ತಿ ನಾನೇ ಅಂತ ಹೇಳಬೇಕು ಅನ್ನಿಸ್ತಿತ್ತು. ಆದರೆ ಇವತ್ತು ಇವಳು ಆಡ್ತಾ ಇರೋದು ನೋಡ್ತಿದ್ರೆ ಹೇಳ್ದೇ ಇರೋದೇ ಒಳ್ಳೇದು ಅಂತ ಅನ್ನಿಸ್ತಾ ಇದೆ. ಅಪ್ಪಿ ತಪ್ಪಿ ಹೇಳಿದಿದ್ರೆ ಇವಳೇ ನನ್ನ ಪೊಲೀಸರಿಗೆ ಒಪ್ಪಿಸಿ ನಾನು ಜೈಲಲ್ಲಿ ಕಂಬಿ ಎಣ್ಸೋ ಹಂಗೆ ಮಾಡ್ತಾ ಇದ್ಲು. ಯಾವುದೇ ಕಾರಣಕ್ಕೂ ಇನ್ನು ಮುಂದೆ ಇವಳಿಗೆ ಏನು ಹೇಳದೆ ಹುಷಾರಾಗಿ ನನ್ನ ಆಟನ ನಾನು ಆಡಬೇಕು. ಕಾವೇರಿ, ನಿನ್ನ ಆಯಸ್ಸು ತುಂಬ ಗಟ್ಟಿ ಇದೆ. ನಿನ್ನ ಕೊಲ್ಲಬೇಕು ಅನ್ನೋ ಎರಡೆರಡು ಪ್ರಯತ್ನದಿಂದಲೂ ನೀನೀಗ ಬದುಕಿದ್ಯಾ. ಮೂರನೇ ಪ್ರಯತ್ನಕ್ಕೆ ಮುಕ್ತಾಯ ಅನ್ನೋ ಹಾಗೆ ನಿನ್ನನ್ನು ಮುಗಿಸ್ತೀನಿ. ಪ್ರಬಲ, ಏನ್ ಯೋಚನೆ ಮಾಡ್ತಾ ಇದ್ಯಾ?